ಚೆನ್ನಾಗಿತ್ತು ಅಲ್ವಾ? ಈಗ ನಿಮಗೆ ಹಾಸ್ಯ ಕಿರುಚಿತ್ರ ತೋರಿಸಲು ಬರ್ತಿದ್ದಾರೆ ತಮಾಷೆ ತಾಂಡವ ಟೀಮ್. ಆದ್ಯ ತನೇಶ, ದುಹಿತ ಪ್ರಭಾಕರ್, ಧನರಾಜ್ ಕಿಶೋರ್ ಮತ್ತೆ ರೇಖಾ. ಈ ಸ್ನೇಹಿತರ ಕತೆ ಏನಂತ ನೋಡೋಣ ಬನ್ನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ತಮಾಷೆ ತಾಂಡವ. ಅಮೋಘ ನಾಟಕ ಪ್ರದರ್ಶನ ಈಗಲೇ ನೋಡಿ, ನೋಡದೆ ನಿರಾಶರಾಗದಿರಿ. ಇವತ್ತು ಶೋ ಫುಲ್ ಕಾಮಿಡಿ ಇದೆ. ಸೊ ಫಾಸ್ಟನ್ ಯೋರ್ ಸೀಟ್ ಬೆಲ್ಟ್. ನಕ್ಕು ನಕ್ಕು ಕೆಳಗೆ ಬೀಳದಿರಿ. ಚಾಪ್ಟರ್ 1, ಅಮೂಲ್ಯ ರತ್ನಗಳು. ಅಮೂಲ್ಯ ರತ್ನಗಳು. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಇಂಥ ಜನ ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಾಯ್ ಮಚಾಸ್. ಹೇಳ ಮಗ. ಮಚ, ನನ್ನ ಚಡ್ಡಿ ದೋಸ್ತು ಅವ್ನ ಹುಡುಗಿನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಆಡಿ ಕಾರ್ ಕೇಳ್ತಾ ಇದ್ದ ಮಗ. ನಾನು ಅವ್ನ ಆಡಿ ಕಾರ್ ಯಾಕೋ, ನನ್ನ ಲ್ಯಾಂಬೋರ್ಗಿನಿ ಕಾರ್ ಇಟ್ಕೋ ಅಂತ ಗಿಫ್ಟ್ ಕೊಟ್ಬಿಟ್ಟಿ ಗೊತ್ತಾ? ಕೊಡ್ತೀನಿ ಮಗ. ನನ್ನ ಫ್ರೆಂಡು ಟ್ರಿಪ್ ಹೋಗ್ಬೇಕು ಅಂತ ನನ್ನ ಫ್ರೆಂಡ್ಸ್ ಕಾರ್ ಕೇಳ್ತಾವ ಕಣ. ನನ್ನ ಬೆನ್ಸ್ ಯಾಕೋ ರಾಲ್ಸ್ ರಾಯ್ಸೆ ಇಟ್ಕೋ ಅಂತ ಗಿಫ್ಟ್ ಕೊಟ್ಬಿಟ್ಟೆ ಕಣ ಅವನ್ಗೆ. ಶಿಷ್ಯ, ನನ್ನ ಕಸಿನು ನನಗೆ ಬೆಂಟ್ಲಿ ಕಾರ್ ಟೆಸ್ಟ್ ರೈಡ್ ಕೇಳ್ತಾ ಇದ್ದಾನು. ನಾನು ಬೆಂಟ್ಲಿ ಕಾರ್ ಯಾಕೆ ಫ್ಯಾನಿ ಕಾರೇ ತಗೋ ಅಂತ ಗಿಫ್ಟ್ ಕೊಟ್ಬಿಟ್ಟೆ. ಸೂಪರ್ ನೀನು. ಮಚ, ನಾನು ನೆಕ್ಸ್ಟ್ ಮಂತ್ ಮೂನ್ಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಮಗ ನಾನು ಕೂಡ ಕಣ ನೆಕ್ಸ್ಟ್ ಮಂತ್ ಮಾರ್ಕ್ಸ್ ಹೋಗ್ತಾ ಇದ್ದೀನಿ. ಲೇ ಮಕ್ಳ, ನಾನು 5 ಪ್ಲಾನೆಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಗೊತ್ತಾ? ಏನ್ ಗುರು, ನಮ್ಗಿನ್ನ ಜಾಸ್ತಿ ಓಡಾಡ್ಬಿಡ್ತಾನಲ್ಲ. ಮಚ, ಹಾಗಾದ್ರೆ ನನ್ನ ಹತ್ರ 3 ಪ್ರೈವೇಟ್ ಜೆಟ್ ಇದೆಯಲ್ಲ, ಅದರಲ್ಲಿ ಯಾವ್ದಾದ್ರು ತಗೊಂಡೋಗ್ಬಿಡು ಮಚ. ಅಯ್ಯೋ, ನನ್ನ ಹತ್ರನೇ ಆ ಪ್ರೈವೇಟ್ ಜೆಟ್ ಇದೆ ಮಗ. ಅದ್ರಲ್ಲಿ ಯಾವ ತಗೊಂಡೋಗ್ಬೇಕು ಅಂತ ಗೊತ್ತಾಗ್ದಿರಾ ನಾನೇ ತಲೆ ಕೆಡ್ಸ್ಕೊಂಡಿದ್ದೀನಿ ಕಣ. ನಾನು ಏನ್ ಹೇಳಿದ್ರು ನನ್ನ ಮಗ ನನಗಿನ್ನ ಜಾಸ್ತಿ ಹೇಳ್ತಾನಲ್ಲ. ಲೇ ಮಕ್ಳ, ನನ್ನ ಹತ್ರ 5 ರಾಕೆಟ್ ಇದೆ, ಅದ್ರಲ್ಲಿ ಯಾವ್ದಾದ್ರು ತಗೊಂಡೋಗ್ರು. ನನ್ನ ಮೇಲೆ ಹಣೆ ಇಟ್ಟು, ನನ್ನ ಮನೆ ಹಣೆ ಇಟ್ಟು. ಮಚ, ನನ್ನ ಮ್ಯಾರೇಜ್ಗೆ ತುಂಬಾ ಪ್ರಪೋಸಲ್ಸ್ ಬರ್ತಾ ಇದೆ ಕಣ. ಲಾಸ್ಟ್ ವೀಕ್ ರಶ್ಮಿಕಾ ಮಂಡಳಿಯಿಂದ ಪ್ರಪೋಸ್ ಬಂದಿತ್ತು ಕಣ. ಅವಳೇನ ಚೆನ್ನಾಗಿಲ್ಲ, ಮತ್ತೆ ಅವಳು ಬೆಂಗಳೂರಿಗಿನ ಜಾಸ್ತಿ ಹೈದರಾಬಾದಲ್ಲಿ ಇರ್ತಾಳೆ ಕಣ. ಕ್ಯಾನ್ಸಲ್ ಮಾಡ್ತೀನಿ. ಇವನೇನ್ ಸೂರ ಸುಂದರ ಅಂಗ ಮಗ. ನನಗೂ ರುಕ್ಕುವಿಂದ ಪ್ರಪೋಸ್ ಬಂದಿದೆ ಕಣ. ಯಾವ ರುಕ್ಕು? ರುಕ್ಮಿಣಿ ವಸಂತ್ ಕಣ. ಅವಳೇನೋ ಚೆನ್ನಾಗಿದ್ದಾಳೆ, ಆದ್ರೆ ಇನ್ನೂ ಸ್ವಲ್ಪ ಮೂವಿ ಮಾಡು ಅಂತ ಈಗಲೇ ಬೇಡ ಮುಂದೆ ನೋಡೋಣ ಅಂತ ಕಳಿಸ್ಬಿಟ್ಟೆ ಕಣ. ಇವನೇನು ಕಾಂತಾರ ಮೂವಿ ಹೀರೋ? ಏನೋ ಕಂಡಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದ್ದಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಡೇನೋ. ನನಗೆ ತ್ರಿಷಾ ಇಂದ ಮದುವೆ ಪ್ರಪೋಸಲ್ ಬಂದಿದೆ. ಆದ್ರೆ ಪಾಲಿಟಿಕ್ಸ್ಗೆ ಎಂಟರ್ ಆಗಿ ಅಂತ ತಲೆ ತಿಂತವ್ರೆ. ಅದಕ್ಕೆ ಅವನ್ನ ವಿಜಯ ಹತ್ರ ಕಳಿಸ್ದೆ. ಎಲೆಕ್ಷನ್ ನಿಂತ್ಬಿಟ್ರೆ ಏನ್ ಮೋದಿನ ಸೋಸ್ಬಿಡ್ತಾನೆ ಮಗ. ಕಾಫಿ ಕುಡಿಯೋಕೆ ಹೋಗೋಣ? ನನ್ನ ಹತ್ರ ಒಂದು ಕಾಫಿಗೆ ದುಡ್ಡಿರೋದು. ನನ್ನ ಹತ್ರನೂ ಕಾಫಿಗೆ ದುಡ್ಡಿಲ್ಲ. ಸರಿ ಮಕ್ಳ,
ಬನ್ನಿ 1/3 ಕಾಫಿ ಕುಡಿಯೋಣ. ಕಾಫಿಗೆ ಕಾಸಿಲ್ಲ ಅಂದ್ರು ಈ ಬಿಲ್ಡಪ್ಗೆ ಏನ್ ಕಡಿಮೆ ಇಲ್ಲ. ಮಕ್ಕಳ, ನಂಗೆ ಆಧಾರ್ ಕಾರ್ಡ್ ಆಫೀಸರ್ ಕೆಲಸ ಇಂಟರ್ವ್ಯೂ ಬಂದಿದೆ, ನಾನು ಹೋಗ್ಬೇಕು, ಬರ್ತೀನಿ. ನಿನ್ಗೆ ಒಳ್ಳೇದಾಗ್ಲಿ ಮಗ, ಹೋಗ್ಬಿಟ್ ಬಾ. ದೇವ್ರೆ, ನಮ್ಮ ಕೆಲಸ ಸಿಗದೆ ಇದ್ರು ಪರವಾಗಿಲ್ಲ, ಇವನಿಗೆ ಮಾತ್ರ ಸಿಗ್ಬಾರ್ದು. Chapter 2. Enter Ramayana. ಸರ್, ಒಳಗಡೆ ಬರ್ಬೋದಾ? ಬನ್ನಿ ಬನ್ನಿ. ಸರ್, ನನ್ನ ಹೆಸರು ಯುಗಪುರುಷ ಅಂತ. ಇಂಟರ್ವ್ಯೂಗೆ ಬಂದಿದ್ದೀನಿ. ಓ, ನನ್ನ ಹೆಸರು ಮಹಾಪುರುಷ. ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸುಖಪುರುಷ, ಅಸೋಸಿಯೇಟ್ ಮ್ಯಾನೇಜರ್. ನಿಮ್ ರೆಸ್ಯೂಮ್ ಕೊಡಿ, ಕುತ್ಕೊಳ್ಳಿ ಯುಗಪುರುಷ ಅವರೇ. ಸುತ್ತಿ ಬಳಸಿ ಬೇಡ, ನೇರವಾಗಿ ಒಂದು ಕ್ವಶನ್ ಕೇಳ್ತೀನಿ. ನಿಮಗೆ ಈ ಕೆಲಸ ಯಾಕೆ ಕೊಡಬೇಕು? ಮಹಾಪುರುಷ ಸರ್, ನನಗೆ ಜಾಬ್ ಬೇಕು, ನಿಮ್ಗೆ ಎಂಪ್ಲಾಯಿ ಬೇಕು, ಪಕ್ಕಾ ಮ್ಯಾಚ್. ಈ ಕಂಪ್ನಿಗೆ ಜಾಯ್ನ್ ಆದ್ರೆ ಇನ್ನು 5 ವರ್ಷದಲ್ಲಿ ಏನಾಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ? ಇನ್ನು 5 ವರ್ಷದಲ್ಲಿ ನಾನು ಮ್ಯಾನೇಜರ್ ಆಗಿ ಈ ಚೇನಲ್ಲಿ ಕೂತಿರ್ತೀನಿ ಸರ್. ನನ್ ಬುಡಕ್ಕೆ ಬರ್ತಾನಲ್ಲಪ್ಪ ಇವನು. ಎಕ್ಸ್ಪೀರಿಯನ್ಸ್ ಇದೆಯಾ? ಸುಖಪುರುಷ ಸರ್, ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೆ ಚಾರ್ಟ್ ಜಿಪಿಟಿ, ಜೆಮಿನಿ ನಲ್ಲಿ ಯೂನಿವರ್ಸಿಟಿ ಟಾಪರ್. ಅಕಸ್ಮಾತ್ ಆಗಿ ನಿನ್ಗೆ ಈ ಕೆಲಸ ಸಿಕ್ಕಿದ್ರೆ ಕಂಪ್ನಿನ ಎಲ್ಲಿ ನೋಡ್ಬೇಕು ಅನ್ಕೊಂಡಿದ್ಯಾ? ಕಂಪ್ನಿ ಪಕ್ಕ ಮನೆ ಸಿಕ್ಕಿದ್ರೆ ಮನೆಯಿಂದಲೇ ನೋಡ್ಬೇಕು ಅನ್ಕೊಂಡೆ ಸರ್. ಏನು ಅರ್ಥ ಆಗ್ತಿಲ್ವೇ ಈ ಕೇಸು? ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ. ಗುಂಡು, ನಾನ್ ಕೇಳಿದ ಅರ್ಥ ಅದಲ್ಲ. ನೀನು ನಮ್ ಕಂಪ್ನಿಗೆ ಏನ್ ಕಾಂಟ್ರಿಬ್ಯೂಷನ್ ಕೊಡ್ತೀಯಾ ಅಂತ. ಇಷ್ಟು ದೊಡ್ಡ ಕಂಪ್ನಿಗೆ ನಾನು ಏನ್ ಕೊಡ್ಲಿ ಸರ್? ನಂದೇ ಮೋಟರ್ ಬೈಕ್ EMI ನಲ್ಲಿ ನಡೀತಾ ಇದೆ. ಹೋಗ್ಲಿ ಬಿಡು, ಇದನ್ನ ಸೇಲ್ ಮಾಡಿ ತೋರ್ಸು. ಇದನ್ ಮಾಡ್ಬೇಕು ಅಷ್ಟೇನಾ? ದಯವಿಟ್ಟು ಕೆಳಗೆ ಬನ್ನಿ ಸರ್. ಏ ಗೂಬೆ, ಕೆಳಗಡೆ ಹೋಗಿ ಏನ್ ಮಾಡ್ತೀಯಾ? ಇಲ್ಲೇ ನನಗೆ ಸೇಲ್ ಮಾಡಿ ತೋರ್ಸು. ಸರ್, ಇದು ನನ್ನ ಕಂಪ್ನಿ ಪ್ರಾಡಕ್ಟ್, ನಿಮಗೆ ತಗೋಬೇಕು ಅನ್ನೋ ಆಸೆ ಇದೆಯಾ? ನನಗೆ ಇಷ್ಟ ಇಲ್ಲ. ಸ್ವಾಮಿ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಮ್ಯಾನುಫ್ಯಾಕ್ಚರ್ ಯಾಕೆ ಮಾಡ್ಬೋದು? ಕೆಲಸ ಕೊಡಲ್ಲ, ಹೋಗು ಹೋಗು. ಕ್ಷಮಿಸಿ ಸರ್, ಲಾಸ್ಟ್ ಕ್ವಶನ್ ಕೇಳಿ, ಪಕ್ಕಾ ಆನ್ಸರ್ ಮಾಡ್ತೀನಿ. ಸರಿ, ಲಾಸ್ಟ್ ಕ್ವಶನ್ ಕೇಳ್ತೀನಿ. ಕರೆಕ್ಟ್ ಆಗಿ ಆನ್ಸರ್ ಮಾಡಿಲ್ಲ ಅಂದ್ರೆ ಆಚೆ ಕಳಿಸ್ತೀನಿ. ಹಾ ಸರಿ ಸರ್. ನಮ್ ಕಂಪ್ನಿ ಈ ವರ್ಷ ಟಾಪ್ ಅಲ್ಲಿ ಬರ್ಬೇಕು. ನಿಮ್ ಪ್ರಕಾರ ನಾವ್ ಏನ್ ಮಾಡಿದ್ರೆ ಈ ವರ್ಷ ಟಾಪ್ ಅಲ್ಲಿ ಬರ್ತೀವಿ? ನಿಮ್ಮಂತ ಮುಟ್ಟಾಡೋರ್ನ ಕಂಪ್ನಿಯಿಂದ ಹೊರ ಹಾಕಿದ್ರೆ ಕಂಪ್ನಿ ತಾನಂತಾನೆ ಟಾಪಲ್ ಬರುತ್ತೆ ಸರ್. ಇದು ಆಕ್ಚುಲಿ ಚೆನ್ನಾಗಿರೋದು. ಹುಡುಗ ತರಲೇ ಇದ್ರು ಸ್ಮಾರ್ಟ್ ಇದ್ದಾನೆ. ಈ ಕೆಲಸಕ್ಕೆ ಜನ ಯಾರು ಮುಂದೆ ಬರ್ತಾ ಇಲ್ಲ. ಈ ಸಂಬಳಕ್ಕೆ ಯಾರು ಬರ್ತಾರೆ? ಅವನಿಗೆ ಆಫರ್ ಮಾಡೋಣ. ಸರಿ, ನೀನ್ ಸೆಲೆಕ್ಟ್ ಆಗಿದ್ಯಾ, ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡು. ಧನ್ಯವಾದ ಸರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನು ಗಮನಿಸಿದೆ.
ಚಾಪ್ಟರ್ 3 ಚಂಚಲ ಕೋಕಿಲ ವಿಲವಿಲ. ಕೆಲಸ ಏನೋ ಸಿಕ್ತು, ಅದಕ್ಕೆ ಫೆರಾರಿ ಕಾರು ಮತ್ತೆ ಮನೆ ತಗೊಂಡು ಲೋನ್ ಮಾಡ್ಕೊಂಡ್ಬಿಟ್ಟೆ. ಆದ್ರೆ 3 ತಿಂಗಳಿಂದ ನಂಗೆ ಸ್ಯಾಲ್ರಿನೇ ಆಗಿಲ್ಲ. ಲೋನ್ EMI ಕಟ್ಟಕ್ಕೂ ಆಗ್ತಾ ಇಲ್ಲ. ಹಲೋ, ಹಲೋ ನಾನು ಚಂಚಲ. ಅಚಲ, ಸರ್, ನಾನು ಚಂಚಲ ಕಾರ್ಗೋನ್ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ. ಓ ಚಂಚಲನಾ, ಚೆನ್ನಾಗಿದ್ದೀಯಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಹಾ, ಚೆನ್ನಾಗಿದ್ದೀವಿ ಸರ್. ನೀವು? ಊಟ ಏನಾದ್ರು ಮಾಡ್ದ ಹೆಂಗೆ? ಸರ್, ನೀವು ಇನ್ನೂ ಲೋಡ್ ಕಟ್ಟಿಲ್ಲ ಸರ್. ನನ್ನ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ಅದು ಬಿಡು ಚಂಚಲ, ಊಟ ಮಾಡಿದ ಇಲ್ವಾ ಹೆಂಗೆ? ಟೈಮ್ಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಕೆಲ್ಸನ ಸೈಡ್ಗೆ ಹಾಕು ಚಂಚಲ. ಎಷ್ಟು ದಿನ ಆಯ್ತು ಕೆಲ್ಸಕ್ಕೆ ಸೇರ್ಕೊಂಡು? 4 ವರ್ಷ ಸರ್. 4 ವರ್ಷ ಅಲ್ಲ ಚಂಚಲ, 40 ವರ್ಷ ಆದ್ರೂ ಕೆಲ್ಸನ ಇಲ್ಲಿಗೆ ಮುಗಿಯೋದು ಆಯ್ತಾ? ಮದ್ವೆ ಆಯ್ತಾ ಇಲ್ವಾ ನಿಂದು? ಇಲ್ಲ ಸರ್. ಅಯ್ಯೋ, ಇನ್ನೂ ಮದ್ವೆ ಆಗಿಲ್ಲ. ಜೀವನದಲ್ಲಿ ಯಾವ್ದು ಖುಷಿ ಸಿಗುತ್ತೋ ಅದನ್ನ ಮಾಡ್ಬೇಕು. ನೀನ್ ಇದನ್ನ ಮಾಡ್ಕೊಂಡು ಟೆನ್ಷನ್ ತಗೊಂಡು ನಂಗೂ ಟೆನ್ಷನ್ ಕೊಟ್ರೆ? ಸರ್, ಅದು ಬಿಡಿ ಸರ್. ಲೋಡ್ ನಿನ್ ತಲೆ ಇಷ್ಟು ಹೇಳಿದ್ಮೇಲೆ ಲೋನ್ ಅಂತೀಯ? ಹಿಡ್ಕೊಂಡು ಏ ಟೆನ್ಷನ್ ಕೊಡ್ತಾರಪ್ಪ ನಂಗೆ. ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ. ಹಲೋ ಹಲೋ, ಯುಗ ಪುರುಷ ಅವರ ಮಾತಾಡ್ತಾ ಇರೋದು? ಹೌದು, ಯುಗ ಪುರುಷನೇ ಮಾತಾಡ್ತಾ ಇರೋದು. ಸರ್, ನಾನು ಕೋಕಿಲ. ಕಿಲಕಿಲ? ಸರ್, ನಾನು ಕೋಕಿಲ. ಓ ಕೋಕಿಲ, ಪ್ರತಿದಿನ ಕಾಲ್ ಮಾಡ್ತಾ ಇದೀಯಲ್ಲ, ನಿಮ್ಮಪ್ಪ ಏನ್ ಕಳೆದೋಗಿದಾರ? ಸರ್, ನಾನು KDFC ಮ್ಯಾನೇಜರ್, ಹೌಸ್ ಲೋನ್ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡ್ತಾ ಇರೋದು. ಹಾ, ಲೋನ್ ಡಿಪಾರ್ಟ್ಮೆಂಟ್ ಇಂದ ಕೋಕಿಲ ಮಾತಾಡ್ತಾ ಇದ್ದೀನಿ. ಏನ್ ದೊಡ್ಡ IT-BT ಕಂಪ್ನಿ ನಿಂದು? ನಾನೀಗ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನನ್ನ ಕಂಪನಿಯಿಂದ ತಗೊಂಡಿರೋ ಲೋನ್ ತೀರ್ಸಲ್ವಾ? ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು? ಅದು ಕೇಳೋ ಪ್ರಶ್ನೆನಾ? ನೀನ್ ಲಾಸ್ಟ್ ಟೈಮ್ ಅಲ್ಲ, ಇನ್ನು 100 ಸಲ ಲಾಸ್ಟ್ ಟೈಮ್ ಕೇಳಿದ್ರು ನಾನ್ ಇಲ್ಲ ಅಂತಾನೆ ಅನ್ನೋದು. Sir, you have to pay off your loan money. Money. I don't like it. I avoid. But money likes me. I can't avoid. ಮುಟ್ಟಲ್ಲ, ನನ್ನ ಕಂಪನಿ ನಿಮ್ಗೆ 6 ಕೋಟಿ ಲೋನ್ ಕೊಟ್ಟಿದೆ. ಹಾ, ಕೊಟ್ಟಿದ್ದೀರಾ? ನಾನೆಲ್ಲಿ ಕೊಟ್ಟಿಲ್ಲ ಅಂದೆ. ಲಾಸ್ಟ್ ಒಂದೇ ಆಪ್ಷನ್ ಇರೋದು ಈಗ ನನ್ನ ಹತ್ರ. ಬೇಡಮ್ಮ, ಕೆಲಸ ಎಲ್ಲ ಬಿಡಕ್ ಹೋಗ್ಬೇಡ. ಬಿಟ್ಟು ತರಲೆ, ನಾನ್ ಯಾಕೆ ಕೆಲಸ ಬಿಡ್ಲಿ? ನಾವು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಓ ಓಕೆ, ಎಷ್ಟು ತಾಗ್ಬೋದು ನಿನ್ ಪ್ರಕಾರ? ಏನ್ ಎಷ್ಟು ತಾಗ್ಬೋದು? ಏನಿಲ್ಲ, ಇಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಅದನ್ನು ಮುಗಿಸ್ಕೊಂಡು ನಾನು ಹೋಗ್ತೀನಿ ಈಗ. ಏನ್ ಜನನು ಅಪ್ಪ, ಸದ್ಯ ಕಟ್ ಮಾಡಿದ್ರು. ಅಯ್ಯೋ, ನನ್ನ ಆಧಾರ್ ಕಾರ್ಡ್ ಕೆಲಸ ಇದೆ, ಹೋಗ್ಬೇಕು. ಇವತ್ತು ಹೋಗ್ಲಿಲ್ಲ ಅಂದ್ರೆ ಈ ತಿಂಗಳು ಸ್ಯಾಲರಿ ಕೊಡಲ್ಲ. ಮತ್ತು ರೆಡಿಯಾಗಿ ಹೋಗೋಣ. ಫೈನಲ್ ಚಾಪ್ಟರ್ ಯುಗ ಪುರುಷನ ಪರದಾಟ. ಸ್ನೇಹಿತರೆ, ಇನ್ನು ಸ್ವಲ್ಪ ಕೂತ್ಕೊಳ್ಳೋಕ್ಕಾಗಲ್ಲ ನಿಮ್ಗೆ? ವರ್ಷ ಎಲ್ಲ ಗೊತ್ತಾಗಲ್ಲ ನಿಮ್ಗೆ? ಯಾಕೆ ಬರ್ತೀರಿ ನೀವು ಇಲ್ಲಿಗೆ?
ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಬಂದಿದ್ದೀನಿ. ಇವಾಗ ಎಲ್ಲಾರು ಲೈನ್ ಆಗಿ ಒಬ್ಬೊಬ್ರು ಹೆಸರು ಇಟ್ಕೊಂಡು ಬರ್ಬೇಕು. ಫಸ್ಟ್ ನಿಂದೆ ಹೇಳು. ನಂದ. ನಿಂದೆ ಹೆಸರು ಹೇಳು. ನಂದ. ನಿಂದೆ ಕಣೋ ಗೂಬೆ, ಹೆಸರು ಹೇಳು. ಅದೇ ನಂದ. ನಿನ್ನ ಹೆಸರೇ ನಂದ. ಹ್ಞೂ ಸರ್, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಾನು ಅಮಿತ್ ಶಾ ಒಂದೇ ಕ್ಲಬ್ ಅಲ್ಲಿ ರಮ್ಮಿ ಆಡ್ತೀವಿ. ಅಮಿತ್ ಶಾಗೆ ಹೇಳಿ ಮೋದಿಗೆ ಇನ್ಫ್ಲೂಯೆನ್ಸ್ ಮಾಡಿಸಿ ವಾರ್ ನಿಲ್ಸೋದಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳ್ದೆ ಸರ್, ನೋಡೋಣ ಅಂದಿದ್ದಾನೆ. ನನ್ನ ಮೇಲೆ ಹಣೆ ಇಟ್ಟಿರು, ನನ್ನ ಮನೆ ಹಣೆ ಇಟ್ಟಿರು. ಆಯ್ತು ಬಿಡು, ನಿನ್ನ ಹೆಸರೇನು? ನಿಂದ. ನಂದಲ್ಲ ಕಣೋ, ನಿಂದು. ನಿಂದ. ಹೌದ್ ರಾಬೆ, ನಿಂದು. ನಿನ್ನ ಹೆಸರೇನು? ಅದೇ ನಿಂದ. ಇವಾಗ ನಿನ್ನ ಹೆಸರು ನಿಂದ. ಸರ್, ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾನು ಪ್ರೆಸಿಡೆಂಟ್ ಜೊತೆ ಮಾತಾಡಿ ಎಲ್ಲಾರ್ಗು ಗ್ರೀನ್ ಕಾರ್ಡ್ ಕೊಡಿ ಅಂತ ಹೇಳಿದ್ದೀನಿ. ಗ್ರೀನ್ ಕಾರ್ಡ್ ಫ್ರೀ ಆಗಿ ಗೋಲ್ಡ್ ಕಾರ್ಡ್ ಕೊಡ್ಸೋದಲ್ಲ ತಾನೆ? ಅದನ್ನು ಹೇಳಿದ್ದೀನಿ. ಅದು ಸಿಕ್ಕಾಕೊಂಡಿದ್ರು ನಾನು. ಸರಿ ಬಿಡು, ನೀನ್ ಹೇಳೋ, ನಿನ್ನ ಹೆಸರೇನು? ನಿಂಗೆ ಯಾಕೆ? ನಿಂಗೆ ಓದೇಕೆ ಅಲ್ಲೇ ಅವಾಗ ಹೇಳಿಲ್ವಾ ಆಧಾರ್ ಕಾರ್ಡ್ ಮಾಡಿಸ್ತಾ ಇದ್ದೀನಿ ಅಂತ? ಸುಮ್ಮನೆ ಹೆಸರು ಹೇಳು. ನಿಂಗೆ ಯಾಕೆ? ಇವಾಗ ನಿನ್ನ ಹೆಸರು ನಿಂಗೆ ಯಾಕೆ ಅಂತ. ಅವಾಗಲಿಂದ ನನ್ನ ಜೊತೆ ಎಲ್ಲ ಆಟಾಡ್ತಾ ಇದ್ರೆ ನೀವು ಎಲ್ಲ ಅದೇ ಹೆಸರುಗಳ ನಿಂಗೆ ಯಾಕೆ, ನಂದ, ನಿಂದ, ಅವಂದ, ಇವಂದ ಅನ್ಕೊಂಡು. ಸರ್, ಅವರು ಇದ್ದಾರೆ, ಕರೆಸ್ಬಿಡ್ಲ? ಯಾರು? ಅವಂದ ಇವಂದ. ಹೌದು, ಮನುಷ್ಯರಪ್ಪ ಇವರು. ಒಂದು ಜವಾಬ್ದಾರಿ ಮಾಡ್ಬೇಕು, ಈ ಕೆಲಸ ಸಮಸ್ಯೆನೇ ಬೇಡ. ನಿಂಗಿದು ಬೇಕಿದ್ದ ಮಗನೇ, ವಾಪಸ್ಸು ಹೊಲ್ಟೋಗು ಶಿವನೇ. ಏನೋ ಮಗ, ಏನಾಯ್ತು? ಕೆಲಸ ವರ್ಕೌಟೇ ಆಗಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ನನ್ನ ಹಣೆ ಬರನೇ ಸರಿ ಇಲ್ಲ. ತಲೆ ಕೆಡಿಸ್ಕೊಂಬೇಡ ಕಡೆಯ, ನಾವು ನಿನ್ನ ಜೊತೆಯಲ್ಲಿದ್ದೀವಿ, ಒಳ್ಳೇದಾಗತ್ತೆ. ಈ 3 ಜನ 3 ಬಾಡಿ ಒಂದು ಆತ್ಮ ಥರ ಫ್ರೆಂಡ್ಶಿಪ್. ಚೆನ್ನಾಗಿತ್ತಲ್ಲ?